ರಾತ್ರೋರಾತ್ರಿಯಲ್ಲಿ ಅವ್ರಿಗೆ ಪಾಪ ಅದೆಷ್ಟು ಒತ್ತಡ ಮಾಡಿದ್ರು ಏನೋ ಗೊತ್ತಿಲ್ಲ, ಒತ್ತಡ ಮಾಡಿ ಆ ಬಾಕ್ಸ್ ಅಲ್ಲಿ ಪಾಪ ತಂದು ಅವ್ರು ಈಗಾಗಲೇ ವಿದೇಶಕ್ಕೆ ಹೋಗಿದ್ದಾರೆ. ಯಾಕೆ ಅಂದ್ರೆ ಇದು ರಾಜಕೀಯ ದ್ವೇಷ. ಬಿಜೆಪಿಯವ್ರ ಮೇಲೆ ಏನೂ ಇಲ್ವಲ್ಲ, ಏನೋ ಒಂದು ತೋರಿಸ್ಬೇಕು. ಅದು ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ರೆ ಜನರು ಏನಪ್ಪ ಇಂಥ ಒಂದು ಇದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಮ್ಮ ಮೇಲೆ ಕೋಪ ಬರಬೇಕಲ್ಲ. ಇದೆಲ್ಲ ಷಡ್ಯಂತ್ರ ರೀ. ಚುನಾವಣೆಗೆ ಮುಂಚೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ಪೇ CM ಮಾಡಿದ್ರು. ಆದ್ರೆ ಇವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯದ ಜನತೆ ನೋಡ್ತಾ ಇದೆ. ನಾವು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಅಂತಃಕರಣದಿಂದ ಕೋವಿಡ್ ಅನ್ನ ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂತ ಪುಣ್ಯದ ಕೆಲಸ ಮಾಡಿದೀವಿ. ಆ ಭಗವಂತ ಅನ್ನೋರು ಇದ್ದಾರೆ. ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ. ನಮ್ಗೆ ಯಾವ ಜನರ 6 ಕೋಟಿ 7 ಕೋಟಿ ಜನರ ಆಶೀರ್ವಾದ ಇದೆ. ಇವತ್ತು ಏನು ತಾಯಿ ಕಾಳಿಕಾಂಬ ಆಶೀರ್ವಾದ ನಮ್ಮ ಮೇಲಿದೆ. ನಮಗೇನು